ಇನ್ನು ದಾವಣಗೆರೆಯಲ್ಲೂ ಕೂಡ ಅದೇ ಹಣೆ ಬರಹ ಇದೆ. ದಾವಣಗೆರೆಯಲ್ಲೂ ಕಾರ್ಡ್ ರದ್ದತಿಯಿಂದ ಜನ ಕಂಗಾಲಾಗಿದ್ದಾರೆ. ಐಟಿ ರಿಟರ್ನ್ ಇಲ್ಲ, ಜಿಎಸ್ಟಿ ಇಲ್ಲ, ಆದ್ರೂ ಕೂಡ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ. ವಯೋವೃದ್ಧ ದಂಪತಿಯ ಬಿಪಿಎಲ್ ಕಾರ್ಡ್ ರದ್ದುಗೊಳಿಸಿದ ಸರ್ಕಾರ ಕೇಂದ್ರದ ಮಾನದಂಡಗಳನ್ನ ಇಟ್ಟುಕೊಂಡು ಕಾರ್ಡ್ ಅನ್ನ ರದ್ದು ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಯಾವ ಮಾನದಂಡಗಳು ಅಂತ ಗೊತ್ತಾಗ್ತಾ ಇಲ್ಲ, ಕ್ಲಾರಿಫಿಕೇಶನ್ ಇಲ್ಲ. ರೇಷನ್ ತರೋದಕ್ಕೆ ಹೋದಾಗ ಮಹಿಳೆಯರಿಗೆ ಶಾಕ್ ಆಗಿದೆ. ಫಲಾನುಭವಿಗಳ ಕಾರ್ಡ್ ರದ್ದು ಮಾಡಿರೋ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಾ ಇದ್ದಾರೆ ಜನ. ಬಿಪಿಎಲ್ ಕಾರ್ಡ್ಗಾಗಿ ತಾಲೂಕು ಕಚೇರಿಗೆ ಅಲಿದಾಡ್ತಾ ಇದ್ದಾರೆ. ತಾಲೂಕು ಕಚೇರಿಗಳು ಆಲ್ಮೋಸ್ಟ್ ಎಲ್ಲಾ ತಾಲೂಕುಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಫುಲ್ ಜಾಮ್ ಆಗಿದ್ದಾವೆ. ಅಷ್ಟರ ಮಟ್ಟಿಗೆ ಜನ ಓಡೋಡಿ ಬರ್ತಾ ಇದ್ದಾರೆ ಕಾರ್ಡ್ ಕ್ಯಾನ್ಸಲ್ ಆಗಿರೋ ಹಿನ್ನೆಲೆಯಲ್ಲಿ. ಒಂದಿಷ್ಟು ಎಡವಟ್ಟುಗಳಿಗೆ ಇದು ಕಾರಣ ಆಗಿದೆ. ಒಂದು ಕಡೆ ಆಹಾರ ಸಚಿವ ಮುನಿಯಪ್ಪನವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಕಾರ್ಡ್ ಅನ್ನ ತೆಗೆದುಕೊಂಡು ರೇಷನ್ ಅಂಗಡಿಗೆ ಬಂದ್ರೆ ರೇಷನ್ ಅನ್ನ ಕೊಡಬೇಕು, ಅದನ್ನ ಪರಿಶೀಲನೆ ಮಾಡಿ ಅಂತ. ಸದ್ಯಕ್ಕೆ ಅವರು ಎಡವಟ್ಟನ್ನ ಬಗೆಹರಿಸುವಂತ ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದಾರೆ. 1 ವಾರಗಳ ಕಾಲಾವಕಾಶ ತೆಗೆದುಕೊಂಡಿದ್ದಾರೆ ಎಲ್ಲ ರೀತಿಯ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಡವರ BPL ಕಾರ್ಡ್ಗಳು ರದ್ದಾಗೋದಿಲ್ಲ, ಯಾವುದೇ ಕಾರಣಕ್ಕೂ ಅಂತ ಪ್ರಯತ್ನಗಳಾಗಲ್ಲ ಅಂದ್ಕೊಂಡು ಒಂದು ಕಡೆ ಹೇಳ್ತಾರೆ. ಆದರೆ ಈಗ ತಾಲೂಕು ಕಚೇರಿಗಳಿಗೆ ನಮ್ಮದು ಪಡಿತರ ರದ್ದಾಗಿದೆ ಅಂದ್ಕೊಂಡು ಬರುವವರ ಸಂಖ್ಯೆ ಜಾಸ್ತಿ ಆಗಿದೆ. ನಾವು ನೋಡ್ತಾ ಇರ್ಬೋದು, ದಾವಣಗೆರೆ ತಾಲೂಕು ಕಚೇರಿ ಮುಂದಿದ್ದೀವಿ. ಸಾಕಷ್ಟು ಮಹಿಳೆಯರು ಅಂದರೆ ನಮ್ಮದು ಕಾರ್ಡ್ ರದ್ದಾಗಿದೆ ಅಂದ್ಕೊಂಡು ಬಂದ್ಬಿಟ್ಟು ಏನು ಪಡಿತರ ಏನು ಅಧಿಕಾರಿಗಳಿದ್ದಾರೆ ಅವ್ರ ಕಡೆ ತಮ್ಮ ಅಹವಾಲುಗಳನ್ನು ಸಲ್ಲಿಸ್ತಾ ಇದ್ದಾರೆ. ನಮ್ಮ ಜೊತೆ ಮಹಿಳೆಯರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅಮ್ಮ, ಈಗ ನಿಮ್ದು ಯಾವ ಏರಿಯಾ, ಏನು ಯಾವಾಗ ರದ್ದ ಗೊತ್ತಾಗಿದೆ ನಿಮಗೆ? ನಮ್ದು KTG ನಗರ 14ನೇ ಕ್ರಾಸು, ಫಸ್ಟ್ ಮೇಂಟ್ರಿ ಸರ್. ನಮ್ದು ಇದು 45 ವರ್ಷದ ಕಾರ್ಡ್. ನಾವು ಕೂಲಿ ಹಾಲಿ ಮಾಡ್ಕೊಂಡು ದುಡ್ಕೊಂತ ಉಣ್ತಾ ಇದ್ದೀವಿ. ಈಗ ನನ್ನ ಮಗ ಒಂದು ಸ್ವಲ್ಪ ದುಡಿಯಾಕ ಬಂದಕ್ಕೆ ಅವನು ಏನೇನು ಅವನವನು ವಿಚಾರ ಅವ್ನು ಮಾಡ್ಕೊಂತಾನೆ. ನಾವು ಅಜ್ಜ ಅಜ್ಜಿ ತಾಯಿ ಇಲ್ಲಿದ್ದು 2 ಮಕ್ಕಳಿಗೆ ತಗೊಂಡು 3 ಮಕ್ಕಳಿಗೆ ತಗೊಂಡು ನಾನು 5 ಏನ್ರಿ. ನನಗೆ ಹೋಗಿ ಈಟ್ ದಿವಸ ಬಂತು ರಾಷನ್, ಈಗ ಇಲ್ಲ ಅಂತ ಒಂದೇ ಸರ್ತಿ ರದ್ದು ಮಾಡಿದ್ದಾರೆ. ನಾನು ಏನು ಮಾಡ್ಬೇಕು ಸರ್? ಮಗ ಬೇರೆ ಇದ್ದಾನೆ. ಅಮ್ಮ ನೀನೇ ತಗೊಳಮ್ಮ ಅದು ರಾಷನ್ ಅಂದ, ನಾನೇ ತಗೊಂತಾ ಇದ್ದೇನೆ ಸರ್. ಹಂಗಾಗಿ ನಾನು ಹೋಗಿ ಒಂದು ದಿವಸ ಕುತ್ಕೊಂಡು ಮತ್ತೆ ರಾತ್ರಿ ಹೋಗಿ ಕುತ್ಕೊಂಡು ಹೆಬ್ಬೆಟ್ ಕೊಡ್ಬೇಕಾದ್ರೆ ನಿಮ್ಗೆ ರದ್ದಾಗೈತೆ ಅಂದ್ರೆ ನಾವು ಏನು ತಿನ್ಬೇಕು ರೀ? ಈಗ ನಮ್ಮ ಕೈಲಿ ಆಗೋದಿಲ್ಲ ಕೆಲಸ ಮಾಡೋಕ್ಕೆ. ನಾವು ಮುತ್ಕೂರಾಗಿದ್ದೀವಿ. ಈಟ್ ದಿವಸ ಕೂಲಿ ಹಾಲಿ ಮಾಡ್ಕೊಂಡು ಉಂಡ್ವಿ. ಅದು ಹಿಡಿಯೋ ಓಣೆ ಕೇಳ್ರಿ, ನಾವು ಕೂಲಿ ಹಾಲಿ ಮಾಡ್ಕೊಂಡು ಉಂಡಿದ್ದು ನಾನು ಒಪ್ಕೊಂತೇನೆ. ನಾನು ಈಗ ನನಗೆ ರಾಷನ್ ಬೇಕು ಸರ್, ನಾವು ಅದೇ ಉಣ್ಣೋದು. ಸಿದ್ದಿರಪ್ಪ ಬಡಾವಣೆ ಸರ್. ನಿಮ್ದು ಯಾಕೆ ರದ್ದು ಮಾಡಿದಾರಂತೆ? ಅದೇ ಕೊಡ್ತಾ ಇದ್ರು, ನಿನ್ನೆ ಐತಲ್ಲ ಹೋಗಮ್ಮ ಡೆಡ್ ಐತಿ ಅಂತ ಕಳಿಸ್ಬಿಟ್ರು. ನೆನ್ನೆ ಕಳಿಸಿರಾ? ಹ್ಞೂ ಸರ್. 200 ರೂಪಾಯಿ ಬರುತ್ತೆ ನಿಮಗೆ? 200 ಬರ್ತದೆ ಸರ್. ತಿಂದಿದ್ದೀನಿ ಮಾಡಿ ರೇಷನ್. ಎಷ್ಟು ಜನ ಇದ್ದಾರೆ ಮನೆಯಲ್ಲಿ? 5 ಜನ ಇದ್ದೀವಿ ಸರ್. ಬೇರೆ ಏನಾದ್ರು ದುಡಿತಾರ? ಏನಿಲ್ಲ ಸರ್, ಅದೇ ಕೂಲಿ ಮಜೂರಿ ಮಾಡ್ಕೊಂಡು ತಿಂತಾ ಇದೀವಿ ಅಷ್ಟೇ. ಅಷ್ಟೇನು ಬರ್ತಾ ಇಲ್ಲ ಸರ್, ಬಾಡಿಗೆ ಮನೆಗೆ. ನಿಮ್ದಮ್ಮ, ನಿಮ್ದು ಯಾವ ಊರು? ನಮ್ದು ಆನ್ಗೋಡ್ಸ. ನಾವು ಕೂಲಿ ಕೆಲಸ ಮಾಡ್ತೀವಿ. ಆದಾಯ 40,000 ಇದೆ, 4 ಲಕ್ಷ ಇದೆ ಅಂತ ಕಾರ್ಡು ಕ್ಯಾನ್ಸಲ್ ಮಾಡಿದ್ದಾರೆ. 4 ಲಕ್ಷ ಇದೆ ಅಂತ? 4 ಲಕ್ಷ ಇದೆ. 40 ಮಾಡೋದ್ ಬಿಟ್ಟು 1 0 ಜಾಸ್ತಿ ಹಾಕಿ 4 ಲಕ್ಷ ಆಗಿತ್ತು ಸರ್. ನಮ್ಮ ಮನೆ ಡೆತ್ ಆಗಿದ್ದಾರೆ. ನನ್ನ ಸಣ್ಣ ಮಕ್ಕಳು 2 ಇದಾವೆ, ನಾನೊಬ್ಳು ಕೂಲಿ ಕೆಲಸ ಮಾಡ್ತೀನಿ. ನಿಮ್ಗೆ ಕಾರ್ಡ್ ಈ ತಿಂಗಳಿಂದ ರದ್ದಾಗಿದೆ ಸರ್. ಈ ತಿಂಗಳಿಂದ ಇಷ್ಟು ದಿನ ಎಲ್ಲ ತಗೊಂಡಿವಿ, ಈ ತಿಂಗಳಿಂದ ರದ್ದಾಗಿದೆ. ಕೇಳಿದ್ವಿ, ಅವರು ಎಲ್ಲರೂ ಈ ತರನೇ ರದ್ದಾಗಿದಾವಮ್ಮ, ಇನ್ನೊಂದು ಸ್ವಲ್ಪ ದಿನ ವೇಟಿಂಗ್ ಮಾಡ್ರಿ ಅಂತ ಹೇಳಿದಾರೆ ಸರ್. ನಾವು ಸಣ್ಣ ಮಕ್ಕಳನ್ನ ಇಟ್ಕೊಂಡು ಕೂಲಿ ಕೆಲಸ ಮಾಡ್ತಾ ಇದ್ದೀವಿ. ಹಿಂಗೆ ಒಂದೊಂದು ಪ್ರಕರಣದಲ್ಲೂ ಸಹ ಒಂದೊಂದು ಕತೆ. ಈಗಾಗಲೇ ಇವರೆಲ್ಲ ಅಕ್ಷರಶಃ ಅಂದರೆ ನಾವು ಅರ್ಹರಿದ್ದೀವಿ, ನಮ್ಮದು ರದ್ದಾಗಿದೆ ಅಂದ್ಕೊಂಡು ಹೇಳ್ತಾರೆ. ಇದನ್ನ ಒಂದು ವಾರಗಳ ಕಾಲ ಕಾಯಿರಿ ಅಂದ್ಕೊಂಡು ಅಧಿಕಾರಿಗಳು ಹೇಳ್ತಾರೆ. ಆನಂತರನಾದರೂ ಸರಿಯಾಗುತ್ತಾ ಅನ್ನೋದು ಒಂದು ಯಕ್ಷ ಪ್ರಶ್ನೆ. ದಾವಣಗೆರೆ ಕ್ಯಾಮ್ರಾ ಪರ್ಸನ್ ಕೆಣಕುಮತ್ತೆ ವರದರಾಜ್ ಏಷ್ಯಾನೆಟ್ ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.